ಹಳ್ಳಿಗಳಲ್ಲಿ ಹಬ್ಬಗಳನ್ನ ಆಚರಿಸೋ ಮಜಾನೇ ಬೇರೆ. ಸಂಕ್ರಾಂತಿ ಗೌಡ್ರೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಮಧುರ ಅವರು ನೀರು ಇಕ್ಕಳಂದ ನೋಡ್ತಾ ಅವನಿ. ಅಣ್ಣಪ್ಪನವ್ರೆ, ಅದು ಅಲ್ಪುಡಿ ಸೋಪು ಬ್ರಷ್ ಎಲ್ಲಾನು ಮಧುರ ಅವ್ರು ಕೊಟ್ಬಿಟ್ಟು ನಿಂತೀನಿ ಅಂದಿ. ನನ್ಗೂ ಅಲ್ಪುಡಿ ಸೋಪು ಬೇಕು, ತಂದು ಕೊಡಿ. ಅಯ್ಯೋ, ಇರೋ ಅಲ್ಪುಡಿನೆಲ್ಲ ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟು ಇರಿ, ನಿಮಗೆ ಮಸಿ ತಂದು ಕೊಡ್ತೀನಿ. ಅಲ್ಲಿಗೆ ಮಸಿನ? ಅಯ್ಯೋ, ಒಂದೇ ಒಂದ್ಸತಿ ಹಾಕೊಂಡು ನೋಡಿ, ಅಲ್ಲೂ ಬೆಳ್ಳಗೆ ಹೊಳತದೆ. ಏನು ಬೇಡ, ಹೋಗ್ರಿ. ನೀವು ತಂದು ಕೊಡದೆ ಇದ್ರೆ ಹೇಗೆ ತರಿಸ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಚಂದನ್ ಅವ್ರೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಅಲ್ಪುಡಿ ಮತ್ತು ಸೋಪು ಬೇಕಾಗಿತ್ತು ಪುಟ್ಟಮಲ್ಲಿ ಅವರೇ. ಅಯ್ಯೋ, ಅಷ್ಟೇ ತಾನೇ, ನಾನು ತಂದ್ಕೊಡ್ತೀನಿ ಬಿಡಿ. ನಾನು ಬರಲಾ? ಹಂಗಾರೆ ನೀವೇ ತಗೊಳ್ಳಿ, ನಾನು ಯಾಕೆ ಬೇಕು? ಬೇಡ, ನೀವೇ ತಂದ್ಕೊಡಿ. ಪುಟ್ಟಮಲ್ಲಿ ಅವ್ರು ನಡೆಯೋದನ್ನ ನೋಡದೆ ಒಂದು ಚಂದ. ನನ್ನ ಹೆಂಡ್ತಿನೂ ಇದ್ದಾಳೆ, ಉತ್ತರಕ್ಕೆ ನಡೀತಿರ್ತಾಳೆ, ಒಂದ್ ಕಲ್ ಪೂರ್ವಕ್ಕೆ ಇನ್ನೊಂದು ಕಲ್ ಪಶ್ಚಿಮಕ್ಕೆ ಆಗ್ತಿರ್ತಾಳೆ. ದೇವ್ರೆ, ಪುಟ್ಟಮಲ್ಲಿ ಅವ್ರನ್ನೇ ನನ್ನ ಹೆಂಡತಿಯಾಗಿ ಕೊಡಬಾರ್ದಿತ್ತೇನಪ್ಪ. ಕಣ್ಮುಂದೆ ತಿನ್ನೋಕಿಟ್ಟು ತಿನ್ಬೇಡ ಅನ್ನೋ ಹಾಗೆ ಮಾಡ್ಬಿಟ್ಟೆ. ಯಾರು ಯಾನ್ ತಿನ್ಬೇಡ ಅಂದ್ರು? ಏನಿಲ್ಲ ಪುಟ್ಟಮಲ್ಲಿ ಅವರೇ. ತಕೊಳ್ಳಿ. ಥ್ಯಾಂಕ್ ಯು ಪುಟ್ಟಮಲ್ಲಿ ಅವರೇ. ವೆಲ್ಕಮ್. ಅದು ವೆಲ್ಕಮ್ ಅಲ್ಲ, ವೆಲ್ಕಮ್. ಹಿಡಿದ್ರೆ ಜಾಣ. ಬಿರ್ಬಿರ್ನೆ ನೀರು ಇಕ್ಕ ಬನ್ನಿ, ನಾಷ್ಟ ಮಾಡೋರಂತೆ. ಮಧುರ ಅವ್ರೆ, ನೀವು ಇರಾಗೆ ಚಂದಾಗಿದ್ದೀರಿ. ಇದ್ರ ಮೇಲೆ ಸುಣ್ಣ ಬಣ್ಣ ಎಲ್ಲ ಬೇಕಾ? ಗೌಡ್ರೆ, ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವಿಷಯ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ದಾರಷ್ಟು ದಡ್ಡ ಬಡ್ಡಿ ಮಗ ನಾನೆಲ್ಲ ಕಂಬಿಡಿ. ಬಳಕಳಿ ಸೂರ್ಯ ನತ್ತಿ ಮೇಲೆ ಬರೋಕ್ಕಿಂತ ಮುಂಚೆ ಆಚೆ ಹೋಗಿ ಬಂದ್ಬಿಡೋಣ ಬನ್ನಿ. ಎಲ್ಗೆ? ಅಯ್ಯೋ ಶಿವನೇ, ನೀವು ಚಂದ ಕೇಳ್ತಾರೆ ಕಂಬಿಡಿ. ನಿಮ್ಮನ್ನ ಹಳ್ಳಿ ಕರ್ಕೊಂಬಂದು ಹಳ್ಳಿ ತೋರಿಸ್ತೆ ಕೊನೆ ಒಳಗೆ ಕೂರ್ಸ್ಕೊಳಕ್ಕಾದ್ದ? ಹಳ್ಳಿ ಸುತ್ತಕ್ಕ ಖಂಡಿತವಾಗ್ಲೂ ಬರ್ತೀನಿ. ಪುಟ್ಮಲ್ಲಿ ಅವ್ರನ್ನ ಕರೆದ್ಬಿಡಿ. ಮಧುರ ಅವ್ರೆ, ಅವಳನ್ನ ಕರ್ದಿ ಶಾನೆ ಹಬ್ಬದ ಕೆಲಸ ಅದಲ್ವಾ. ನಮ್ಮವ್ವ ಬೇರೆ ಕಯ್ಯ ಅಂತಾಳೆ, ಅದಕ್ಕೆ ನಾವಿಬ್ರು ಹೋಗವಂತ. ಸರಿ ಬಿಡಿ, ಹೋಗ್ಬಿಟ್ಟು ಬರೋಣ. ಆದ್ರೂ ನಮ್ ಬಾಬಣ್ಣ ಇಲ್ದೆ ನಾವಿಬ್ರೆ ಆಚೆಗೆ ಹೋಗೋದು ಚಂದಾಗಿರಲ್ಲ ಚಂದನ್ ಅವ್ರೆ. ಪುಟ್ಟಮಲ್ಲಿ ಅವರೇ, ಇಲ್ಲಾದ್ರೂ ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಜನ್ದನ್ ಅಲ್ಲ, ಜನಾರ್ದನ. ಹಿಡಿದ್ರೆ ಜಾಡ. ನಾನು ಹಿಡಿತಾ ಇದ್ದೀನಿ, ನೀವು ಬಿಡ್ತಿದ್ದೀರ ಅಷ್ಟೇ. ಅಂದ್ರೆ ನನ್ನ ಹೆಸರನ್ನ ಮರಿತಾ ಇದ್ದೀರಾ ಅಂದೆ. ಪುಟ್ಟಮಲ್ಲಿ ಅವರೇ, ಬೆಂಗಳೂರಿಂದ ಹಬ್ಬಕ್ಕೆ ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದು ನಿಮ್ ಊರ್ ತೋರಿಸ್ಲಿಲ್ಲ ಅಂದ್ರೆ ನನಗೆ ಬೇಜಾರಾಗಲ್ವಾ? ನನಗ್ ಬೇಜಾರಾಗೋದು ನಿಮ್ಗೆ ಇಷ್ಟನಾ? ಇಷ್ಟ ಇಲ್ಲ ಅನ್ನಿ. ಬಂದ್ ನೆಂಟ್ರನ್ನ ಯಾವ ತರ ನೋಡ್ಕೋಬೇಕು ಅಂತ ನಮ್ಮ ಮಧ್ಯಮ ಹೇಳವ್ರೆ. ಹಾಗಾದ್ರೆ ನನ್ನ ಊರ್ ಸುತ್ತಿದ್ರೆ ಯಾರಿಗೂ ಬೇಜಾರಾಗಲ್ಲ. ಹಂಗಾರೆ ಮಧುರ ಅವ್ರನ್ನ ಕರ್ಕೊಂಬನ್ನಿ, ಎಲ್ರು ಒಟ್ಟಿಗೆ ಹೋಗವು. ಅವಳನ್ನ ಕೇಳ್ದೆ, ಅವಳು ಬರಲ್ಲ ಅನ್ಬಿಟ್ಲು. ಅವಳಿಗೆ ಹಳ್ಳಿ ವಾತಾವರಣ ಎಲ್ಲ ಇಷ್ಟ ಆಗಲ್ಲ. ಅವಳು ನಿಮ್ಮನೆಗೆ ಬಂದಿರೋದೇ ಹೆಚ್ಚು. ಇಷ್ಟ ಇಲ್ದಿರೋನ್ನ ಬಲವಂತ ಮಾಡಿದ್ರೆ ಬೇಜಾರಾಗುತ್ತೆ ಅಲ್ವಾ? ಬಂದ್ ನೆಂಟ್ರಿಗೆ ಬೇಜಾರಾದ್ರೆ ನಿಮ್ಗೆ ಇಷ್ಟನಾ? ಇಷ್ಟ ಇಲ್ಲ ಅನ್ನಿ. ಇಷ್ಟ ಇಲ್ದಾರವ್ರನ್ನ ಬಲವಂತ ಮಾಡೋದ್ ಬೇಡ ಬಿಡಿ. ಬನ್ನಿ, ಹಾಗಿದ್ರೆ ನಾವು ಇಬ್ರೇ ಹೋಗೋಣ. ಆದ್ರೂ ನಮ್ ಬಾಬಣ್ಣ ನೋಡಿ ಮತ್ತೆ ಬೇಜಾರ್ ಮಾಡ್ತಿದ್ರ. ಅವ್ರಿದ್ರೆ ನನ್ನ ಬರ್ಬೇಡ ಅಂತಿದ್ರ. ಇಷ್ಟೊತ್ ಕಾಲ ಊರ್ ಸುತ್ತಿಸ್ಕೊಂಡು ಕರ್ಕೊಂಡ್ ಬಂದಿರೋರು ನಿಮ್ಮನ್ನ ಯಾಕೆ ಕರಿತಿದ್ದೆ? ಹೋಗ್ಲಿ ಬಿಡಿ, ಎಲ್ಲೂ ಹೋಗೋದ್ ಬೇಡ. ಅಯ್ಯೋ, ನೀವು ಬೇಸರ ಮಾಡ್ಕೋಬೇಡಿ, ಹೋಗವು ಬನ್ನಿ. ಹೆಂಗ ಹೋಗೋದು? ನಮ್ಮ ಮಾವನವ್ರಿಗೆ ಹೇಳಿ ಎತ್ತಿನ ಗಾಡಿ ಕಟ್ಟಿಸ್ಲೇ. ಎತ್ತಿನ ಗಾಡಿಲಿ ತುಂಬ್ಕೊಂಡು ಹೋಗೋದಕ್ಕೆ ನಾವೇನ್ ರಾಗಿ ಹುಲ್ಲ? ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬೇರೆನೇ ವ್ಯವಸ್ಥೆ ಮಾಡಿದ್ದೀನಿ. ಬನ್ನಿ ಹೋಗವು. ಗೌಡ್ರೆ, ಒಂದೇ ಒಂದು ನಿಮಿಷ, ಲಿಪ್ಸ್ಟಿಕ್ ಸ್ವಲ್ಪ ಸರಿ ಮಾಡ್ಕೊಂಡು ಬರ್ತೀನಿ. ಹೇಳಿದ್ರೆ ನಾನೇ ಸರಿ ಮಾಡ್ತೀನಪ್ಪ. ಏನಂದ್ರಿ? ಸರಿ ಮಾಡ್ಕೊಂಡ್ ಬನ್ನಿ ಅಂದಿ. ಪುಟ್ಮಲ್ಲಿ ಅವ್ರೆ, ಹೇಗಿದೆ ಬೈಕು? ಚಂದನ್ ಅವ್ರೆ, ಈ ಸ್ಕೂಟ್ರಲ್ಲಿ ಸಿಕ್ತು ನಿಮ್ಗೆ? ಪುಟ್ಮಲ್ಲಿ ಅವರೇ, ಸಿಗೋಕಿದ್ದೇನೆ ಈ ದೇವಸ್ಥಾನದಲ್ಲಿ ಕೂಡ ಪ್ರಸಾದನ. ಈ ಊರವ್ರೆ ಒಬ್ರು ಸಂಕ್ರಾಂತಿ ಹಬ್ಬದ ಖರ್ಚಿಗೆ ದುಡ್ಡಿಲ್ಲ ಅಂತಿದ್ರು. ಇವತ್ತೊಂದ್ ದಿವಸ ಈ ಬೈಕ್ ನನಗೆ ಕೊಡಿ, ನಾನ್ ನಿಮ್ಗೆ ಹಬ್ಬದ ಖರ್ಚಿಗೆ ದುಡ್ಡು ಕೊಡ್ತೀನಿ ಅಂತ ಕೊಟ್ಬಿಟ್ರು. ಚಂದನ್ ಅವ್ರೆ, ನೀವು ಸಾನೆ ಇಂಟೆಲಿಗೆಂಟ್. ಪುಟ್ಮಲ್ಲಿ ಅವರೇ, ಅದು ಇಂಟೆಲಿಗೆಂಟ್ ಅಲ್ಲ, ಇಂಟೆಲಿಜೆಂಟ್. ಹಿಡಿದ್ರೆ ಜಾಡ. ಬನ್ನಿ ಪುಟ್ಮಲ್ಲಿ ಅವರೇ, ನಾನು ಹಿಡ್ಕೊಂಡು ಕೂತ್ಕೊಳ್ಳಿ. ಪೆಟ್ರೋಲ್ ಕಡಿಮೆ ಇದೆ ಅನ್ಸುತ್ತೆ. ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ? ಇಲ್ಲಿ ಬಂಕು ಗಿಂಕು ಏನು ಇಲ್ಲ ಕಣ್ ಹೇಳಿ, ಸೀಸದಲ್ಲಿ ಮಾರ್ತಾರೆ. ಚಿಕ್ಕ ಸೀಸ 50 ರೂಪಾಯಿ, ದೊಡ್ಡ ಸೀಸ 100 ರೂಪಾಯಿ ಅನ್ನಿ. ಅಲ್ಲಿ ನೋಡಿ. ಪುಟ್ಮಲ್ಲಿ ಅವರೇ, ನಿಮ್ಮೂರಲ್ಲಿ ಪೆಟ್ರೋಲ್ ಬಂಕ್ ತುಂಬಾ ಚೆನ್ನಾಗಿದೆ. ಅಲ್ಲೇ ಹೋಗಿ 5 ದೊಡ್ಡ ಬಾಟ್ಲು ತಂದ್ಬಿಡ್ತೀನಿ. ಈಗ ಯಾಕೆ ಬಿಡಿ, ಹೋಯ್ತಾ ಉಯಿಸ್ಕೊಂಡು ಹೋಗವು. ಪುಟ್ಮಲ್ಲಿ ಅವರೇ, ನೀವು ಇಂಟೆಲಿಜೆಂಟ್. ಹೋಗೋಣ.
ಇನ್ನೂ ಮುಗ್ದಿಲ್ವಾ? ಒತ್ತು ಪಡ್ಲಕ್ ಬತ್ತಾದೆ. ಪಡ್ಲ ಅಂದ್ರೆ ಮುಳುಗ್ತಾ ಇದೆ ಅಂದಿ. ಸರಿ ಸರಿ ಬನ್ನಿ ಹೋಗೋಣ. ಬನ್ನಿ 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 ಮದ್ರವ್ರೆ. ಯಾವ ನಾವ ಅಟ್ಟೆ ಮುಂದೆ ನಿಲ್ಸರ ಗಾಡಿನ ತಕೊಂಡೋಗಿರವ. ಗೌಡ್ರೆ ನಿಮ್ ಊರಲ್ಲಿ ಗಾಡಿನ ಹೇಳ್ದಕ್ಕಿಲ್ದೆ ಎತ್ಕೊಂಡು ಹೋಗ್ಬಿಡ್ತಾರ. ಒಟ್ಟು ನಿಮ್ಮನ್ನು ಯಾವ ನಾವ ತಕೊಂಡೋಗಿರೋ ಗಾಡಿನ ತನ್ನಿಲ್ಲಿಸ್ಲ ಅದ್ರ ಸಿಗದಾಕ್ಬಿಡ್ತೀನಿ. ಇದ್ಯಾ ಕೂಡ ನಾಯಿ ಬಡ್ಕೊಂಡೆ ನೋಡಪ್ಪ, ಮಧುರ ಅವ್ರಿಗೆ ನಮ್ಮ ಮಳ್ಳಿ ತೋರ್ಸವಂತ ಮಾದೇವಂತ ಗಾಡಿ ಇಸ್ಕೊಂಬಂದು ನಿಲ್ಸಿದ್ರೆ ಯಾವನ ಹೇಳ್ದೆ ಕೇಳ್ದೆ ಎತ್ಕೊಂಡು ಹೋಗ್ಬಿಟ್ಟನ. ಮಾದೇವನ್ ಗಾಡಿಯಾ? ಇವಳು ಗಂಡ ಊರ್ ತೋರ್ಸಿ ಅಂತ ಪುಟ್ಟ ಮಲಿನ ಕರ್ಕೊಂಡೋಗವನೆ. ಇದ್ಯಾ ಕೂಡ ಹಂಗ್ಬೇಕ್ಬಿಟ್ರೆ ಅದಕ್ಕಪ್ಪ ಮಧುರ ಅವ್ರಿಗೂ ನಮ್ಮೂರ್ ಕೆರೆ ಕಟ್ಟ ಚಾನಲ್ಗಳನ್ನೆಲ್ಲ ನೋಡ್ಬೇಕು ಅಂತ ಆಸೆ ಆಗಿದ್ದಂತೆ. ಈ ಗಾಡಿನೇ ಇಲ್ಲ, ಹೆಂಗ್ ಕರ್ಕೊಂಡು ಹೋಗ್ಲಿ? ಮಾದೇವನ್ ಗಾಡಿ ಹೋದ್ರೆ ಏನಾಯ್ತಂತೆ? ಬೆಣ್ಣೆ ಬಸಪ್ಪನ್ ಗಾಡಿ ಐತಲ್ಲ, ತಕೋಗೋಗು. ಕೊಟ್ಟನ ಕೊಡಕ್ ಕೊತ್ತ ನಿಂಗೆ. ಅವ್ನು ತಕೊಂಡಂಗಿದ್ದ ಪೆಟ್ರೋಲ್ ಕಾಸಿಲ್ದೆ ಒಂದೇ ಕಡೆ ನಿಲ್ಸವ್ನೆ. 50 ರೂಪಾಯಿ ಕೊಟ್ಟು ತಗೊಂಡೋಗ. ನಮ್ಮ ಅಪ್ಪ ಅದಕ್ಕೂ ಇವತ್ತು ಸಾಕಾಯ್ತು. ಬನ್ನಿ ಮಧುರ ಅವ್ರೆ. ಚಂದನವ್ರೆ, ಹೆಂಗಿತ್ತು ನಮ್ಮೂರು? ನಿಮ್ಮಷ್ಟೇ ಸುಂದರವಾಗಿದೆ. ನಿಮ್ಮೂರಲ್ವಾ? ತುಂಬಾ ಚೆನ್ನಾಗಿದೆ ಅಂದೆ. ಹಳ್ಳಿ ಮೇಷ್ಟು ಸಿನಿಮಾನ ಇಲ್ಲೇ ತೆಗ್ದಿದ್ದಂತೆ. ಹೂವನ್ನಿ, ಈ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಸಿನಿಮಾ ನೋಡಿದ್ನಲ್ಲ, ಜೊತೆ ಗೌಡ್ರು ಹೇಳಿದ್ರು. ಹೂವನ್ನಿ, ಆ ಪಿಕ್ಚರ್ ಎತ್ತುವಾಗ ನಮ್ ಬಾಬಣ್ಣಂಗ್ ನಟಕ್ ಚಡ್ಡಿ ಹಾಕೊಳಕ್ಕೂ ಬರ್ತಿರ್ಲಿಲ್ವಂತೆ. ಹಾಗೆ ಓಡಾಡ್ತಿದ್ರ? ಗೊತ್ತುವನಿ, ನಾನು ಹೇಳುದು ಹಂಗಲ್ಲ. ಆಗ ಅವ್ರಿಗೆ ಸಣ್ಣ ವಯಸ್ಸಂತೆ. ಆ ಪಿಕ್ಚರ್ ಎತ್ತುವಾಗ ಉಣ್ಣೋ ಟೈಮ್ ಬಂದು ನಮ್ ಬಾವಣ್ಣ ಸರಿಯಾಗಿ ಉಣ್ಕೊಂಡ್ ಹೋಗ್ಬಿಡ್ತಿದ್ರಂತೆ. ಅದಕ್ಕೆ ತಾನೇ ಲಾಯಕು. ಆ ವಯಸ್ಸಲ್ಲಿ ನಾನಿದ್ರು ಅದನ್ನೇ ಮಾಡ್ತಿದ್ದೆ ಅಂದೆ. ಸಿನಿಮಾ ನೋಡಿ ಒಂಥರ ಥ್ರಿಲ್ ಇರುತ್ತೆ. ನಮ್ಮ ಊರಲ್ಲಿ ಇನ್ನ ಬ್ಯಾರೆ ಜಾಗಗಳಿವೆ, ಬನ್ನಿ ತೋರಿಸ್ತೀರಿ. ನಡ್ರಿ ಹೋಗೋಣ. ವಾವ್, ಸೋ ಬ್ಯೂಟಿಫುಲ್. ಮಧುರ ಅವ್ರೆ, ಪಾದಕೆಗಳು ಕೊಡಿ, ತಲೆ ಮೇಲೆ ಹೊತ್ಕೊಂಡ್ ಬರ್ತೀನಿ. ಗೌಡ್ರೆ ಪಾದಿಕೆನಾ? ನಿಮ್ ಜೋಡು. ಬೇಡ ಗೌಡ್ರೆ, ನಾನು ಹಿಡ್ಕೊಂಡ್ ಬರ್ತೀನಿ ಬನ್ನಿ. ಮಧುರ ಅವ್ರೆ, ಇದೇ ನಮ್ಮೂರ್ ಕೆರೆ.
ತುಂಬಾ ಚೆನ್ನಾಗಿದೆ ಗೌಡ್ರೆ, ನಂಗೆ ತುಂಬಾ ಇಷ್ಟ ಆಯ್ತು. ತಪ್ಕೊಂಬಿಡಿ. ಇಷ್ಟ ಆಯ್ತು ಅಂದ್ರಲ್ಲ ಅಷ್ಟೇ ಸಾಕು ಅಂದಿ. ಮಧುರವ್ರೆ, ಈ ಕೆರಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಈಜ್ ಹೊಡಿತಾ ಇದ್ವಿ ನೀ. ನಾನು ಈ ತುದಿಲ್ ಬಿದ್ರೆ ಆ ತುದಿಲೇ ತೋಳ್ತಾ ಇದ್ದಿ. ಯಾಕೆ ಈ ತುದಿಲೆ ಎದ್ದೇಳಕ್ ಆಗಿಲ್ವಾ? ಇಲ್ಲೇ ಇದ್ದಿದ್ರೆ ನಮ್ಮ ಮೈಕ್ಳು ಮುಂದೆ ನಾ ಸೋತ್ ಬಿಟ್ರನು. ಆಮೇಲೆ ಇನ್ನೇನಾಯ್ತು ಗೊತ್ತಾ ಮಧುರವ್ರೆ? ಏನು? ನಾನು ಈಜೊಡ್ಕೊಂಡು ಹೋಯ್ತಾ ಇದ್ದ, ನನ್ ಚಡ್ಡಿ ಜೋಬ್ಗೆ ಬತ್ತಿ ಮೀನ್ ಬಂದ್ ಸೇರ್ಕೊಂಡ್ಬಿಡೋದ. ಮೈ ಗಾಡ್! ತಡಕ್ ಬಂದ್ ನೋಡ್ತೀನಿ ಒದ್ದಾಡ್ತಾ ಇತ್ತು. ನನ್ ಫ್ರೆಂಡು ಸತಿ ಸಾವನಲ್ಲ, ಕೊಡು ಸುಟ್ಕೊಂಡ್ ಬಾಯಿಗೆ ಹಾಕತ್ತೀನಿ ಅಂತ ಇಸ್ಕೊಂಡೆ ಬಿಡೋದ. ತೂಚಿ, ಹೌದಾ? ಇಂಥವೆಲ್ಲ ನಮ್ಮ ಹಳ್ಳಿಲಿ ಕಾಮನ್ ಕಂಬಿಡಿ. ಬಿಟ್ಟೆ. ಮಧುರವ್ರೆ, ಇದು ನಮ್ಮೂರ್ನ ಚಿಕ್ಕ ಕೆರೆ. ಇದಕ್ಕಿಂತ ಮ್ಯಾಲ ಇನ್ನೊಂದದೆ, ಅದು ದೊಡ್ಡ ಕೆರೆ. ಇಲ್ಲಿ ಪಾಂಡವ್ರು ಬಂದು ವಾಸ ಮಾಡ್ತಿದ್ರು ಅನ್ನಿ. ಅವ್ರು ವಾಸ ಮಾಡ್ಬೇಕಾದ್ರೆ ಕೆರೆ ಕಟ್ಟ ಹೊಡೆದೋಗ್ಬಿಡ್ತು. ಆಗ ಭೀಮ ಅವನಲ್ಲ ಇಷ್ಟಿಷ್ಟಪ್ಪ ಬಂಡೆ ತಂದು ಆ ಕೆರೆಗೆ ಕಟ್ಟ ಕಟ್ಟಿಬಿಟ್ಟ. ಆಮೇಲೆ ಆ ಬಂಡೆಗಳನ್ನೆಲ್ಲ ನೋಡ್ಬೇಕು ಅಂದ್ರೆ ಅಲ್ಲಿರೋ ಬೆಟ್ಟ ಹತ್ಬೇಕು. ಹೋಗಮ್ಮ. ಬೇಡ ಗೌಡ್ರೆ, ಇನ್ನೊಂದ್ಸಲ ಹೋಗೋಣ. ಮಧುರವ್ರೆ, ನಮ್ಮೂರ್ಗ ಇಷ್ಟುದ್ದ ಇತಿಹಾಸ ಅದ. ಹೇಳ್ತಾ ಹೋದ್ರೆ ಇವತ್ತು ರಾತ್ರಿ ನೀವು ನನ್ನ ಜೊತೆಗೆ ಉಳ್ಕೋಬೇಕಾಯ್ತದೆ. ಸಾರಿ ಗೌಡ್ರೆ, ಜಾರ್ ಬಿಟ್ಟೆ. ನಿಮ್ಮೊಬ್ಬರನ್ನೇ ಬಿಡಕ್ ನಾ ಬಿಡಲ್ಲ ಕಂಬಿಡಿ. ಜಾನಿ, ನಾನು ಗೌಡ್ರನ್ನ ಯಾಮರ್ಸಿ ಪುಟ್ಮಲ್ಲಿ ಅವ್ರು ಕರ್ಕೊಂಬಂದೆ. ಇವ್ರು ನನ್ನ ಹೆಂಡತಿನೇ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಬಂದ್ರೆ ಒಳ್ಳೆ ಕೆಲ್ಸಕ್ಕೆ ಹೋದಾಗ ಕೊತ್ತಿ ಅಡ್ಡ ಬಂದಂಗಾಯ್ತು. ಬಾಬಣ ಎಲ್ಲೋಗಿದ್ರಿ? ಆಮೇಲೆ ಪುಟ್ಮಲ್ಲಿ ನಾವು ಹೋಗೋದಿರ್ಲಿ, ನೀವೆಲ್ಗೆ ಹೋಗಿದ್ರಿ ಹೇಳಿ? ಚಂದನ್ ಅವರು ನಮ್ಮ ಊರ್ ನೋಡ್ಬೇಕು ಅಂದ್ರು, ಅದಕ್ಕೆ ಕರ್ಕೊಂಡು ಹೋಗಿದ್ದೇನೆ. ಅವ್ರು ಹೋಗ್ಬಿಟ್ರು ನೀ ಕರ್ಕೊಂಡು ಹೊಂಟ್ಬಿಟ್ಟ ಅಲ್ವಾ? ಗೌಡ್ರೆ ಯಾಕೆ ಬೇಜಾರ್ ಮಾಡ್ಕೋತೀರಾ? ಈಗ ನಾನ್ ನಿಮ್ ಜೊತೆ ಹಳ್ಳಿ ಸುತ್ತಕ್ ಬಂದಿಲ್ವಾ? ಇದ್ರಲ್ಲಿ ಬೇಜಾರ ಏನೋ ಇಲ್ಲ ಕಣ್ ತಗೊಳ್ಳಿ. ನಂದು ಒಂದ್ ಇರ್ಲಿ ಅಂತ ಒಂದ್ ಅವಾಜ್ ಬಿಟ್ಟಿ. ಬಾಬಣ ಈಗ್ಲೇ ಒತ್ತಾಗದೆ, ಅತ್ತೆವ ಬೈತಾರೆ, ನಡೀರಿ ಬೇಗ ಹೋಗೋ. ಮಧುರವ್ರೆ ಕೂತ್ಕೊಳ್ಳಿ, 3 ಜನ ಒಂದೇ ಗಾಡಿ ಮೇಲೆ ಹೋಗೋ. ನಾನು ಬರ್ತೀನಿ, 4 ಜನ ಒಟ್ಟಿಗೆ ಹೋಗೋಣ. ಓ ಅಣ್ಣಪ್ಪನವ್ರೆ, ಇದೇನ್ ಗಾಡಿ ಅನ್ಕೊಂಡಿದ್ದಾರೆ, ಟ್ರೈನ್ ಅನ್ಕೊಂಡಿದಾರ್ಯ? ಗೌಡ್ರ ಅಷ್ಟೊಂದು ರಿಸ್ಕ್ ಯಾಕೆ? ನೀವು ಪುಟ್ಮಲ್ಲಿ ಅವರು ಈ ಬೈಕಲ್ಲಿ ಬನ್ನಿ, ನಾನು ಜಾನಿ ಆ ಬೈಕಲ್ಲಿ ಬರ್ತೀನಿ. ಸಾಕಿ ಮೋಟರ್ ಸ್ಟಾರ್ಟ್ ಮಾಡ್ಬೇಕು, ಫ್ಯೂಜ್ ಹೊಂಟೋಯ್ತು. ಬನ್ನಿ 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 ಬನ್ನಿ. ದನ ಕಾಯನೆ ಇಷ್ಟೊತ್ತಿನ ತನಕ ಎಲ್ಲಿಗೆ ನಾಯಿ ಸುತ್ತಕ್ ಹೋಗಿದೆ? ಹಬ್ಬದ ದಿನವಾದ ನೆಟ್ಟಿಗೆ ಮಾತಾಡು. ತಿಳ್ಕೊಳ್ದೆ ಏನೇನೋ ಮಾತಾಡಬೇಡ. ಮಧುರ ಅವರು ಹಳ್ಳಿ ನೋಡ್ಬೇಕು ಅಂದಿರು, ಕರ್ಕೊಂಡೋಗಿದ್ದಿ. ಹ್ಞೂ ಅತ್ತೆಯವ್ವ, ನೀವೇ ಹೇಳಿದ್ರಲ್ಲ ಒಟ್ಟಿಗೆ ಬಂದು ನಂಟ್ರನ್ನ ಬೇಸರ ಮಾಡಿಸ್ಬಾರ್ದು, ಅವ್ರನ್ನ ಯಾವ ಥರ ನೋಡ್ಕೋಬೇಕು ಅಂತ. ಅದಕ್ಕೆ ಎಲ್ಲರೂ ಊರ್ ಸುತ್ತಕ್ ಹೋಗಿದ್ವಿ. ಲೇಟಾಗಿ ಬಂದ್ಬಿಟ್ವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಕೂಸು, ನೀನ್ ನೆಂಟ್ರನ್ನ ಕರ್ಕೊಂಡೋಗಿದ್ದೆ. ಈ ದನ ಕಾಯನ್ ಯಾಕೆ ನಿನ್ ಜೊತೆ ಬಂದ? ಇನ್ನು ಮಾಡಕ್ಕೆ ಎಷ್ಟು ಕೆಲಸ ಇದೆ, ಅಂಗಡಿಯಿಂದ ಸಾಮಾನ್ ಬೇರೆ ತರ್ಬೇಕು. ಅವೇ ಅದನ್ನ ನಾಯಕ್ ತರ್ಲಿ, ಅಪ್ಪನ್ಗೆ ಹೇಳು. ಕಿತ್ತೋಗಿರೋ ಜೋಡಲ್ಲಿ ಹೊಡಿತೀನಿ. ನಿಮ್ಮ ಅಪ್ಪನಿಗೆ ದಿನದಿಂದ ದಿನಕ್ಕೆ ಪ್ರಾಯ ಆಯ್ತದ? ಅಂಗಡಿಯಿಂದ ಮೂಟೆನ ಒಬ್ಬರೇ ಹೊತ್ಕೊಂಡು ಬರಕ್ ಆಯ್ತದಲ್ಲ? ಹ್ಞೂ ಬಾಬಣ್ಣ, ಅತ್ತೆವ ಹೇಳ್ತಾ ಇರೋದು ಸರಿಯಾಗದೆ. ನಮ್ಮ ಮಾವನ ಕೈಲಿ ಆಗಲ್ಲ ಅನ್ನೇ. ನೀನ್ ಸುಮ್ನೆ ನಿಂತ್ಕೊಡ, ಅವಳ್ಯಾಕೆ ಎದುರಿಸ್ತಿ? ತಗೋ, ಭೂಪತಿ ಕೈ ಚೀಟಿ ಬರ್ಸಿವ್ನಿ, ಬಿರ್ಬಿರ್ನೆ ಹೋಗಿ ತಗೊಂಬಾ. ಒಬ್ನ ಹೋಗ್ಬೇಕಾ? ಇಲ್ಲ, ಊರ್ ಪಟೇಲನ್ ಕರ್ಕೊಂಡೋಗು. ಹೋಗಡ. ಆಯ್ತು ಬಿಡು, ಹೋಯ್ತೀನಿ. ಜೋಡ್ ಲೋಡ್ದಂಗೆ ಯಾಕೆ ಮಾತಾಡಿ? ಮಧುರ, ನೀನು ತುಂಬಾ ಸುಸ್ತಾಗಿದ್ದಿ, ಒಳಗೋಗು ಮನಿಕ. ಸರಿ ಆಂಟಿ. ಡೋರ್ ನಾಲಾಯ್ಕು, ನಿನ್ಗೇನು ಮಾಡಕ್ ಕ್ಯಾಮೆ ಇಲ್ಲ ಅಂದ್ರೆ ನೀನು ಇವನ್ ಜೋಡಿ ಹೋಗು. ಗೌಡ್ರು ತೋಳ್ಬಲ ಚೆನ್ನಾಗಿದೆ, ಅವರೇ ಹೊತ್ಕೊಂಡ್ಬರ್ತಾರೆ ಬಿಡಿ. ಓದ್ಕೊಂಡು ಬರೋದು ಅವನೇಯ. ಅಟ್ಟಿಲಿದ್ರೆ ನಿಂಗೆ ಬೇಜಾರಾಗುತ್ತೆ, ಅದಕ್ಕೆ ಹೋಗು ಅಂದಿ. ಮನೇಲಿದ್ರೆ ನನಗೇನು ಬೇಜಾರಿಲ್ಲ. ಓ ಅಣ್ಣಪ್ಪವ್ರೆ, ನನ್ನ ಜೊತೆಗೆ ಅಂಗಡಿಗೆ ಬನ್ನಿ, ಕೈ ಕಾಲು ಅಲ್ಲಾಡಿಸ್ದಂಗೆ ಆಯ್ತದೆ. ಹ್ಞೂ ಚಂದನ್ ಅವ್ರೆ, ನಮ್ಮ ಬಾಬಣ್ಣನ ಜೊತೆಗೆ ನೀವು ಹೋಗಿ ನಮ್ಮ ಊರ್ ಅಂಗಡಿ ನೋಡ್ದಂಗೆ ಆಯ್ತದೆ. ನೀವು ಹೇಳಿದ್ರೆ ಅಂದ್ಮೇಲೆ ಹೋಗ್ತೀನಿ. ಪುಟ್ಮಲ್ಲಿ ನೀವ್ ಒಳಿಕ್ ಬಾ, ಪಾತ್ರೆ ತೊಳಿಯಕದೆ. ನಡೀರಿ ಅತ್ತೆಯವ್ವ. ಅವ್ವ, ಒಂದ್ ಕೊನ ಬಾಳೆಹಣ್ಣು ಅಂತದೆ. ನಾ ಹೇಳಿದ್ 2 ಚಿಪ್ಪು, ಮತ್ತೆ ಒಂದ್ ಕೊನ ಅಂತದೆ ಅಲ್ಲವ? 2 ಚಿಪ್ ನಮ್ಗೆ, ಉಳ್ದಿರೋದು ಅವನ್ ತಿನ್ನೋಕೆ. ಬನ್ನಿ 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 ಮಧುರವ್ರೆ, ಬನ್ನಿ 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 ಬನ್ನಿ. ಅಲ್ಲಿ ನೋಡಿ. ಗೌಡ್ರೆ, ಈ ದೇವಸ್ಥಾನನೂ ಅಲ್ಲ ಮನೇಲೂ ಅಲ್ಲ, ಇಲ್ಲಿ ಯಾಕೆ ಪೂಜೆ ಮಾಡ್ತಿದ್ದಾರೆ? ಇದು ಕಣ ಅನ್ನಿ. ಹಾಗಂದ್ರೆ ಈಗ ಗದ್ದಲಿ ಭತ್ತ ಹೆಂಗ್ ನಿಂತಿರ್ತೇವಳಿ,
ನಂಗೇನ್ ಗೊತ್ತು? ಅಯ್ಯೋ ತೆನೆ ಬಾಕೊಂಡು ಹಿಂಗ್ ನಿಂತಿರುತ್ತೆ, ಅದನ್ನ ಕುಯ್ಕೊಂಬಂದು ಬಡ್ದು ತೂರ್ದ ಮೇಲೆ ಉಣ್ಣ ಭತ್ತ ಆಗೋದು. ಇಲ್ಲಾಂದ್ರೆ ದನಗಳ ಮೇಲೆ ಹುಲ್ಲಾಯ್ತದೆ. ಯಾವ್ದೇ ಆಗ್ಬೇಡ ಕೂಸೆ. ಈಗ ಪೂಜೆ ಮಾಡೋ ಉದ್ದೇಶ ಹಳೆದನ್ನ ಹಂಚಿ ಹೊಸದನ್ನ ಅಟ್ಟಿಲಿಡ್ಬೇಕು ಅಂತ. ಅದಕ್ಕಿಂತ ಮುಂಚೆ ಗೋ ಪೂಜೆ ಮಾಡ್ತೀವಿ. ಮತ್ತೀಗ ಮಾಡ್ಲೇ ಇಲ್ಲ. ಮಧುರವ್ರೆ ಆಗ್ಲೇ ಮಾಡಿದ್ವಿ, ಆದ್ರೆ ನೀವು ಬಂದಿರ್ಲಿಲ್ಲ ಅನ್ನಿ. ನಾವ್ ಏನೇ ಬೆಳೆದ್ರು ಅದು ಗೋವಿನಿಂದನೇ ತಾನೇ. ಮೊದ್ಲು ಗೋ ಪೂಜೆ ಮಾಡಿ ಆಮ್ಯಾಕೆ ಕಣದ ಪೂಜೆ ಮಾಡ್ತೀವಿ. ಆಮ್ಯಾಕೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಅಟ್ಟಿಗೆ ತಗೊಂಡೋಯ್ತೀವಿ. ಇಷ್ಟು ಬೇಗ ರಾಶಿ ಹಾಕಿದಿರಾ? ಇದು ನಮಗಲ್ಲ, ಬಡಬಗರಿಗೆ ಹಂಚೋದಕ್ಕೆ. ಹಾಗೆಲ್ಲ ಇದ್ಯಾ? ಸರಿ ಆಂಟಿ, ಪೂಜೆ ಮಾಡಿ. ರೀ, ಪೂಜೆಗೆ ತಂದಿರೋ ಬಾಳೆಹಣ್ಣಲ್ಲಿ ಅಲ್ಲಿ ನೋಡಿ, ಬಾಳೆಹಣ್ಣು ಭೂಪತಿ, ಪೂಜೆಗೆ ತಂದಿರೋ ಬಾಳೆಹಣ್ಣೆಲ್ಲ ತಿಂದಿಯಲ್ಲ? ಅವೋ ಬಾಳೆನಿಲ್ದೆ ಪೂಜೆ ಮಾಡ್ಬೇಡ, ಇನ್ನೂ ಹಸಿ ತರ್ಸು. ಮಧುರ ಅವ್ರೆ ನೋಡ್ತಾ ಇರಿ ನಮ್ಮ ಎತ್ತುಗಳು ಹೆಂಗ ಆರ್ತವ ಅಂತ. ಮಧುರವ್ರೆ ಹೋದ್ ವರ್ಷ ನಮ್ ಬಾಬಣ್ಣನೆ ಎತ್ ನೆಗ್ಸಿದ್ದು, ಜೊತೆಗೆ ಅವರು ನೆಗೆಸ್ಬಿಟ್ರು. ಬೆಂಕಿಗ? ಓ ಅಣ್ಣಪ್ಪನವ್ರೆ, ನಾ ಯಾಕೆ ಬೆಂಕಿಗಾರ್ಲಿ, ನಾನು ಎತ್ತ ಮೇಲೆ ಕುತ್ಕೊಂಡು ಆರ್ಬಿಟ್ಟಿ ಅಂದಿ. ಹೌದಾ? ಬಿದ್ದೋಗಿಲ್ವಾ? ಅಣ್ಣ ಏನ ಎತ್ತ? ಅಣ್ಣಯ್ಯ, ಮಧುರ ಅವ್ರೆ ನಾನು ಬೀಳಲ್ಲ, ಬೀಳ್ಸವ. ಬೀಳಿಸ್ತಿದೆ. ಆಯ ತಪ್ಪಿದ್ರೆ ಮಕ್ಕಡೆ ಮನಿಕಬೇಕಾಯ್ತದೆ. ಅಲ್ಲ, ಇಷ್ಟೊಂದು ರಿಸ್ಕ್ ತಗೊಂಡ್ ಕಿಚಾಯಿಸೋ ಅಗತ್ಯ ಇದ್ಯಾ? ಇದಿಲ್ದೇನೆ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಮುಂದೆ ಹೋದ್ರು ಹಬ್ಬ ಆಯ್ತದೆ. ಇಲ್ಲಿಂದ ನಡ್ಕೊಂಡ್ ಬಂದಿರೋ ಪದ್ಧತಿನ ನಿಲ್ಸಕ್ ಆಯ್ತದ? ಪದ್ಧತಿ ಅಂತ ಮಾಡ್ಬಾರ್ದನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ದು. ಮಧುರವ್ರೆ ಇದನ್ನೆಲ್ಲ ನೀವು ಮೊದಲನೇ ಸಲ ನೋಡ್ತಾ ಇದೀರಿ. ನಮ್ಮೂರಲ್ಲಿ ಆಗಿಂದ ಮಾಡ್ಕೊಬತ್ತವ್ರೆ ಏನಿ. ಆದ್ರೂ ಪುಟ್ಮಲ್ಲಿ ಅವ್ರೆ, ಮಧುರ ಹೇಳೋದು ಸರಿ ಇದೆ. ಈ ಹಸುಗಳನ್ನ ಬೆಂಕಿ ಮೇಲೆ ಕಿಚಾಯಿಸೋದ್ರಿಂದ ಗೌಡ್ರಂತವ್ರಿಗೆ ತೊಂದರೆ ಆಗಲ್ವಾ? ಇವ್ರು ಬಿಡಿ ಹಗ್ಗ ಉದ್ದ ಬಿಟ್ಟು ತಪ್ಸ್ಕೊಂಡ್ಬಿಡ್ತಾರೆ. ಆದ್ರೆ ಹಸುಗಳು ಜಂಪ್ ಮಾಡುವಾಗ ಅವಕ್ ನೋವಾಗಲ್ವಾ? ಪ್ರಾಣಿ ಹಿಂಸೆ ಮಹಾಪಾಪ ಅಲ್ವಾ? ಅಪ್ಪ ಇರೋ, ಕಿಚ್ಚಾಯಿಸೋದು ದನಗಳಿಗೆ ಒಳ್ಳೇದಾಗ್ಲಿ ಅಂತ. ಬೆಂಕಿ ಮೇಲೆ ದನಗಳನ್ನ ಹಾರಿಸೋದ್ರಿಂದ ಏನು ಒಳ್ಳೇದಾಗುತ್ತೆ? ಮಧುರ ಅವ್ರೆ ಸಂಕ್ರಾಂತಿ ಅನ್ನೋದು ಋತು ಬದಲಾಗ ಕಾಲ. ಸಂಕ್ರಾಂತಿ ಆದ್ಮೇಲೆ ಚಳಿನೂ ವಸಿ ಕಮ್ಮಿ ಆಯ್ತದೆ. ಸಂಕ್ರಾಂತಿಗಿಂತ ಮುಂಚೆ ಶಾನೆ ಚಳಿ ಇರ್ತದೆ. ಅದಕ್ಕೆ ದನಗಳ ಮೈ ಮೇಲೆ ಹುಳ ಉಪ್ಪ ಎಲ್ಲ ಅಂಟ್ಕೊಂಡ್ಬಿಟ್ಟಿರ್ತವೆ. ಸಂಕ್ರಾಂತಿ ಹಬ್ಬದ ದಿನ ಬೆಂಕಿಗೆ ಆರಿಸ್ತೇಟ್ಗಲ್ಲಿ ಹುಳ ಉಪ್ಪ ಎಲ್ಲ ಸತ್ತೋಗ್ಬಿಡ್ತವೆ. ಅಲ್ಲಿಂದ ಆಚೆಗೆ ದನ ಕರ ಎಲ್ಲ ಆರೋಗ್ಯವಾಗಿರ್ತವೆ. ಹೌದಾ? ಇದ್ರಲ್ಲಿ ಇಷ್ಟೊಂದು ವಿಶೇಷತೆ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಗೌಡ್ರೆ. ಮಧುರ ಅವ್ರೆ ನಮ್ಮ ಹಳ್ಳಿಲಿ ಮಾಡೋ ಪ್ರತಿಯೊಂದು ಪದ್ಧತಿಗೂ ಒಂದೊಂದು ವಿಶೇಷ ಅದ. ಅದಕ್ಕೆ ನಾವ್ ಯಾವ್ದನ್ನು ಬಿಡಲ್ಲ, ಎಲ್ಲಾನು ಆಚರಿಸ್ತೀವಿ. ಸಿಟಿಲೆಲ್ಲ ಇದನ್ನೆಲ್ಲ ಎಲ್ಲಿ ಮಾಡ್ರಿ ಹೇಳಿ? ಅಣ್ಣ ಅಲ್ಲಿ ಎತ್ತು ಕರ ಇದ್ರೆ ತಾನೇ? ಸಿಟಿಲಿ ದನ ಕರ ಇರ್ತಾವ ಕಡ, ಆದ್ರೆ ಅಂಗಡಿ ಮುಂದೆ ಬಿದ್ದಿರೋ ಬಾಳೆಹಣ್ಣು ಸಿಪ್ಪತ್ತಿನ ಸೀಮಾಸ್ಗಳು ಮಾತ್ರ ಇರೋದು. ಅಲ್ಲಿ ನೋಡಿ ದನಗಳು ಬಂದು. ಏನಪ್ಪ ಜನಾರ್ದನ, ಹೇಳಿ ಅಪ್ಪಾಜಿ. ನಮ್ಮೂರ ಹಬ್ಬ ಏನ್ ಅನಿಸ್ತು? ತುಂಬಾ ಖುಷಿ ಆಗ್ತಿದೆ ಅಪ್ಪಾಜಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಬೆಂಗಳೂರಿಗೆ ಹೋಗೋಕೆ ಮನ್ಸಾಗ್ತಿಲ್ಲ. ಇಲ್ಲೇ ಉಳ್ಕೊಂಬಿಡಿ, ಮಧುರ ಅವ್ರನ್ನ ನಾವು ಕರ್ಕೊಂಡು ಹೋಗ್ತೀನಿ. ನೋಡಿ ಅಪ್ಪಾಜಿ ಹೇಗ್ ಮಾತಾಡ್ತಾರೆ ಅಂತ. ಓ ಅಣ್ಣಪ್ಪವ್ರೆ, ಹಬ್ಬ ಚಂದಾಗಾಯ್ತು ಅನ್ನೋದು ಖುಷಿ ಆಯ್ತು. ಅದು ಬಿಟ್ಬಿಟ್ಟು ಇಲ್ಲೇ ಉಳ್ಕೋಬೇಕು ಅನ್ನೋದು ಯಾವ ಸಿಂಹ ನ್ಯಾಯವ? ಗೌಡ್ರೆ ಅವ್ರು ಸುಮ್ನೆ ತಮಾಷೆ ಮಾಡ್ತಿದ್ದಾರೆ. ಈ ಹಳ್ಳಿ ಸಂಪ್ರದಾಯ ನೋಡಿದವರು ಯಾರಿಗಾದ್ರೂ ಹಾಗನ್ಸುತ್ತೆ. ಇನ್ಫ್ಯಾಕ್ಟ್ ನನ್ಗೆ ಹಾಗನ್ನಿಸ್ತಿದೆ. ಹಂಗಾರೆ ಇಲ್ಲೇ ಉಳ್ಕೊಂಬಿಡೋ ಬಿಡಿ. ದನ ಕಾಯನೆ, ನೀನ್ ಇಲ್ಲಿ ಉಳ್ಕೊಂಡ್ರೆ ದನ ಕಾಯಕಾದ್ರೂ ಹೋಯ್ತಿದೆ. ಪಾಪ ಹೊಂಬಳೆ ತರ ಹೊಳಿಯೋ ಈ ಹೆಣ್ಣು ಇಲ್ಲಿ ಉಳ್ಕೊಂಡು ಏನ್ ಮಾಡಿ ಹೇಳು? ಅಯ್ಯೋ ಅಷ್ಟು ಯೋಚನೆ ಮಾಡೋ ಬುದ್ಧಿ ನಮ್ಮ ಅಣ್ಣ ಹಿಂಗಿಲ್ಲ. ಅಡ ಬಾಳೆಹಣ್ಣು ಸುಮ್ಮನೆ ಕೂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸಿಪ್ಪೆ ಹಿಡ್ದು ಬಾಳೆಹಣ್ಣ ಬಾಯಿ ತುರುಕ್ ಕೂತೀನಿ. ಬಾಬಣ್ಣ ಹಬ್ಬದ ದಿನನೂ ಜಗಳ ಮಾಡ್ಬೇಕಾ? ಸುಮ್ನಿರಿ ಮಾವಯ್ಯ. ಹಬ್ಬದ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡವು. ತಗೊಳ್ಳಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡವು.
ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡವು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡವು. ಎಳ್ಳು ಬೆಲ್ಲ ತಿಂದೇ ಇದ್ರು ನಿಮ್ ಜೊತೆ ಒಳ್ಳೆ ಮಾತಾಡ್ತೀನಿ ಬಿಡಿ. ಏನಂದವ? ಎಳ್ಳು ಬೆಲ್ಲ ತಿಂದೇ ಇದ್ರು ಒಳ್ಳೆ ಮಾತಾಡ್ತೀನಿ, ಇನ್ನೊಂದ್ ಸ್ವಲ್ಪ ಕೊಡಿ ಅಂದೆ. ಹಂಗಂದ್ರೆ ಇನ್ನೊಂದಿಡಿ ಕೊಡವ. ತಕೊಳ್ಳಿ. ಬಟ್ ಗೌಡ್ರೆ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲನ ಯಾಕೆ ಹಂಚ್ತಾರಂತಾನೆ ಗೊತ್ತಾಗಿಲ್ಲ. ಮಧುರವ್ರೆ, ವತರ ಹೊತ್ಲಿ ಶಾನೆ ಮಂಜು ಬೀಳ್ತಾ ಇರುತ್ತೆ, ಜೊತೆಗೆ ಸಳಿನೂ ಆಯ್ತಾ ಇರುತ್ತೆ, ಆಗ ಚರ್ಮ ಒಂಥರ ಕಿರಿಕಿರಿ ಆಯ್ತಾ ಇರುತ್ತೆ. ಅದಕ್ಕೆ ಜಿಡ್ನಂಶ ಈ ಕೊಬ್ಬರಿ, ಕಡಲೆ ಬೀಜ, ಎಳ್ಳು ಜೊತೆಗೆ ಶಕ್ತಿವರ್ಧಕ ಅಂಶ ಇರೋ ಬೆಲ್ಲನ ಹಾಕೊಂಡು ಜಡ್ದು ಬಿಟ್ರೆ ಆರೋಗ್ಯ ಶಾನೆ ಪಸಂದಾಗಿರ್ತದೆ ಅಂತ ನಮ್ಮ ಹಿರಿಕ್ರಿ ಹೇಳ್ಕೊಟ್ಟಾರೆ. ನಾವು ಇರಿಕ್ರೆ. ನಮ್ಮ ಹಿರಿಕ್ರಿ ಹೇಳವ್ರೆ. ಅದು ಅಲ್ಲದೆ ಎಳ್ಳಲ್ಲಿ ಜಿಡ್ನಾಂಶ ಇರೋದ್ರಿಂದ ಸ್ನೇಹ ವಿಶ್ವಾಸ ಶಾಶ್ವತವಾಗಿ ಅಂಟ್ಕೊಂಡಿರ್ಲಿ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಹಂಚ್ತೀವಿ ಅನ್ನಿ. ಆದ್ರೆ ಎಳ್ಳು ಬೆಲ್ಲ ಜೊತೆಗೆ ನಾವು ನಿಮ್ಗೆ ನಗುವನ್ನು ಹಂಚ್ತೀವಿ. ಮತ್ತ್ಯಾಕ್ ತಡ, ನಮ್ ವೀಕ್ಷಕರಿಗೆ ಹಬ್ಬದ ವಿಶೇಷ ತಿಳಿಸಲ್ವಾ? ವೀಕ್ಷಕರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.